ಮಗಳೇ, ತುಂಬಾ ಜನರಿಗೆ ಗೊತ್ತಿಲ್ಲದ ಅಪರೂಪದ ಸಂಗತಿಗಳನ್ನು ಪರಿಚಯ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ಈ ವಿಡಿಯೋದ ಉದ್ದೇಶ. ಈಗ ಗೀತಾ ಪ್ರೆಸ್ ಗೋರಖ್ಪುರದ ಸಪ್ತಶತಿಯ ಗೋರಖ್ಪುರದ ಗೀತಾ ಪ್ರೆಸ್ಸಿಂದ ಪ್ರಕಟಿತಗೊಂಡ ಕನ್ನಡ ಸಪ್ತಶತಿ ಬುಕ್ಕಲ್ಲಿ 5ನೇ ಅಧ್ಯಾಯದಲ್ಲಿ ಬರುವ 89ನೇ ಶ್ಲೋಕದ ಉತ್ತರಾರ್ಧವನ್ನು ನಾವು ಹೇಳು. ದದರ್ಶ ಚಂಡೋ ಮುಂಡಶ್ಚ ಭೃತ್ಯೌ ಶುಂಭ ನಿಶುಂಭಯೋ. ದದರ್ಶ ಚಂಡೋ ಮುಂಡಶ್ಚ ಭೃತ್ಯೌ ಶುಂಭ ನಿಶುಂಭಯೋ. ಮಗಳೇ, ಅಪರೂಪದ ಸಂಗತಿ ಅಂತ ಹೇಳಿದ್ದೆ ಅಂತ ಗೊತ್ತಾ? ಇಲ್ಲಿ ನೋಡು, ದ ಆದ ಮೇಲೆ ಶಾ ಇದೆ, ಶಾಕ್ಕೆ ಅರ್ಕ ಒತ್ತಿದೆ. ಅಂದರೆ ದದರ್ಶ ಅಂತ ಹೇಳಬಾರದು, ದದರ್ಶ ಅಲ್ಲ, ದದರ್ಶ. ಯಾಕೆ ಹಾಗೆ ದದರ್ಶ ಅಂತ ಬಿಡಿಸಿ ಹೇಳಬೇಕು ಅಂತ ಒಂದು ಜಿಜ್ಞಾಸೆ. ಮತ್ತೆ ಕೆಲವರು ಪಿತೃದೇವೋಭವ ಅಂತ, ಅದು ಬೇರೆ ವಿಷಯ ಆಯ್ತಾ. ನೋಡು, ಊಷ್ಮ ಸ್ವರಪರಹ ಅಂತ ಪ್ರಾತಿಶಾಖ್ಯದಲ್ಲಿ 14ನೇ ಅಧ್ಯಾಯದ 16ನೇ ಸೂತ್ರ ಹೇಳುತ್ತದೆ. ಈ ಪುಸ್ತಕ ಇದೆಯಲ್ಲ ಮಗಳೇ, ಇದು ಪ್ರಾತಿಶಾಖ್ಯ ಪ್ರಕಾಶ ಅಂತ ಹೆಸರು. ಇದು ಸಂಸ್ಕೃತದಲ್ಲಿದೆ. ಸಂಸ್ಕೃತದಲ್ಲಿರುವ ಪುಸ್ತಕವನ್ನು ಅಲ್ಲ, ಕನ್ನಡದಲ್ಲಿ ಡಾಕ್ಟರ್ ಅಮೈ ಅನಂತನಾರಾಯಣ ಭಟ್ ಅಂತ ಹೇಳುವ ವಿದ್ವತ್ತಿನ ಮೇರು ಶಿಖರ ಅವರು, ಬಹುದೊಡ್ಡ ವಿದ್ವಾಂಸ ಅವರು ತಂದಿದ್ದಾರೆ ಈ ಪುಸ್ತಕವನ್ನ. ಆದರೆ ಬೇಕಾದವರು ಡಾಕ್ಟರ್ ಅಮೈನ ಅನಂತನಾರಾಯಣ ಭಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ, ಈ ಪುಸ್ತಕವನ್ನು ತಗೊಳ್ಳಬಹುದು. ಅವರ ನಂಬರ್ ನನ್ನ ಹತ್ರ ಇದೆ. ಆದರೆ ಅವರ ಒಪ್ಪಿಗೆ ಇಲ್ಲದೆ ನಾನು ಎಲ್ರಿಗೂ ಕೊಡೋ ಹಾಗಿಲ್ಲ, ಡಿಸ್ಪ್ಲೇ ಮಾಡೋ ಹಾಗಿಲ್ಲ ಈ ವಿಡಿಯೋದಲ್ಲಿ. ಯಾಕೆ ಅಂತಂದರೆ ಅವರು ನನಗೊಂದು ಆ್ಯಡ್ ಕೊಡಿ ಅಂತ ಎಲ್ಲೂ ಹೇಳಲಿಲ್ಲ. ಸುಮ್ಮನೆ ನಾನೇ ಅವರ ಮೇಲಿನ ಅಭಿಮಾನದಿಂದ ಈ ಸಂಗತಿಯನ್ನು ಹೇಳ್ತಿದ್ದೇನೆ. ನಾವು ಮಂತ್ರಗಳನ್ನು ಹೇಳುವಾಗ ಉಚ್ಚಾರ ನಿಯಮಗಳನ್ನು ಎಲ್ಲಿಂದ ತಗೊಳ್ತೇವೆ ಅಂತಂದರೆ ಪ್ರಧಾನವಾಗಿ ಈ ಪುಸ್ತಕದಿಂದ ತಗೊಳ್ತೇವೆ. ಅದು ಹೀಗೆಯೇ ಹೇಳಬೇಕು ಯಾಕೆ ಅಂತ ರೀಸನ್ನು ಈ ಪುಸ್ತಕದಲ್ಲಿ ಇದೆ ಮಗಳೇ, ಗೊತ್ತಾಯ್ತಾ? ಈ ಪುಸ್ತಕದಲ್ಲಿ ಒಟ್ಟು 24 ಅಧ್ಯಾಯಗಳಿವೆ. ಏನು ವಿತ್ ಮೀನಿಂಗ್ ಅಲ್ಲ, ವಿತ್ ಮೀನಿಂಗ್, ಕರೆಕ್ಟ್, ವಿತ್ ಮೀನಿಂಗ್ ಆಯ್ತಾ. ಆದರೆ ಇದು ಗುರುಮುಖೇನ ಅಧ್ಯಯನ ಆಗದೆ ಅರ್ಥ ಆಗಲಿಕ್ಕಿಲ್ಲ. ವೇದಗಳನ್ನು ಸ್ಪಷ್ಟವಾಗಿ ಈಗಾಗಲೇ ಹೇಳುತ್ತಾ ಇರುವವರಿಗೆ ಅರ್ಥ ಆಗಬಹುದೋ ಏನೋ. ಹಾಗಾಗಿ ಏಕಾಏಕಿ ನಮ್ಮ ಈ ವಿಡಿಯೋವನ್ನು ನೋಡಿ, ಈ ಪುಸ್ತಕ ಬೇಕು, ಇದಕ್ಕೆ 650 ರೂಪಾಯಿ ಇಟ್ಟಿದ್ದಾರೆ ಆಯ್ತಾ. ದಪ್ಪ ಪುಸ್ತಕ ಬಹಳ ಚೆನ್ನಾಗಿದೆ ಆಯ್ತಾ. ನಾನು 6 ಪುಸ್ತಕಗಳನ್ನು ತಂದಿಟ್ಟಿದ್ದೇನೆ ಇಲ್ಲಿ, ಇಂಥದ್ದೇ ಆಯ್ತಾ. ಈ ಪುಸ್ತಕದಲ್ಲಿ ಸುಮ್ಮನೆ ಪುಸ್ತಕದ ಪರಿಚಯ ನಾನು ಮಾಡಿದ್ದು. ಈ ಪುಸ್ತಕದ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಮಗಳೇ? 24 ಅಧ್ಯಾಯಗಳಲ್ಲಿ 14ನೇ ಅಧ್ಯಾಯದ 16ನೇ ಸೂತ್ರ ಹೇಳುತ್ತದೆ ಊಷ್ಮ ಸ್ವರಪರಹ ಅಂತ. ಅಂದ್ರೆ ನಿಲ್ಲು ಮಗಳೇ, ಶ್ಲೋಕ ಇಲ್ಲ, ಸೂತ್ರ ಇದು ಆಯ್ತಾ. ಸ್ವರದ ನಂತರ ಬರುವ ಊಷ್ಮಕ್ಕೆ ದ್ವಿತ್ವ ಬರಬಾರದು ಅಂತ ನಿಯಮ. ಊಷ್ಮ ಅಂತಂದ್ರೆ ಯಾವುದು ಗೊತ್ತಾ? ಶಾ, ಷಾ, ಸಾ, ಹ, ಈ 4 ಅವರ್ಗೀಯ ವ್ಯಂಜನಗಳ ಅಕ್ಷರಗಳನ್ನು ಊಷ್ಮ ಅಂತ ಕರೀತಾರೆ. ಈಗ ಅರ್ಕ ಒತ್ತು ಶಾಕ್ಕೆ ಬಂದಾಗ, ಶಾಕ್ಕೆ ಬಂದಾಗ, ಸಾಕ್ಕೆ ಬಂದಾಗ, ಸಕಾರಕ್ಕೆ ಬಂದಾಗ, ಹಕಾರಕ್ಕೆ ಬಂದಾಗ
ಅದನ್ನು ಬಿಡಿಸಿ ಹೇಳಬೇಕು. ಅದನ್ನು ಅರ್ಕ ಒತ್ತು ಉಂಟು ಅಂತ ಹೇಳಿ ದ್ವಿತ್ವ ಕೊಟ್ಟು ಹೇಳಬಾರದು. ದದರ್ಶ ಅದನ್ನು ದದರ್ಶ ಅಂತ ಹೇಳಬಾರದು, ದದರ್ಶ ಅಂತ ಬಿಡಿಸಬೇಕು. ಈಗ ನೋಡು, ವೇದ ಕಲ್ತವರಿಗೆ ಗೊತ್ತಾಗ್ತದೆ, ದರ್ಶ ಪೂರ್ಣ ಮಾಸೌ ಅಂತ ಒಂದು ಮಂತ್ರ ಇದೆ. ಅದು ದರ್ಶ ಪೂರ್ಣ ಮಾಸವು ಅಂತ ಹೇಳಬಾರದು, ಸಹಸ್ರ ಶೀರ್ಷ. ಯಾಕೆ? ಅದು ಸಹಸ್ರ ಶೀರ್ಷ ಅಲ್ಲ, ಗೊತ್ತಾಯ್ತಾ? ಸಹಸ್ರ ಶೀರ್ಷ ಅಂತ ಬಿಡಿಸಿ ಹೇಳಬೇಕು. ಯಾಕೆ? ಶಾ ಬಂದಿದೆ, ಆಯ್ತಾ? ಇನ್ನೊಂದು ನೋಡು, ಬರ್ಹಿರಾಸದೆ ದೇವಾನಾಂ ಅಂತ ಇದೆ. ಬರ್ಹಿರಾಸದೆ ಅಲ್ಲ, ಅದು ಬರ್ಹಿರಾಸದೆ, ಆಯ್ತಾ? ಬರ್ಹಿರಾಸದೆ ಅಂತ ಆಗಬೇಕು ಮಗಳೇ. ಹಾಗೆ ದದರ್ಶ ಚಂಡೋ ಮುಂಡಶ್ಚ, ಗೊತ್ತಾಯ್ತಾ? ವಿಷ್ಣು ಸಹಸ್ರನಾಮದಲ್ಲಿಯೂ ಬರಬಹುದು ಇಂಥದ್ದು, ಲಲಿತಾ ಸಹಸ್ರನಾಮದಲ್ಲಿಯೂ ಬರಬಹುದು ಇಂಥದ್ದು. ಸಾಮಾನ್ಯವಾಗಿ ನಾವು ನಿತ್ಯ ಸ್ತೋತ್ರವನ್ನು ಮಾಡುವಾಗ, ಸಾಯಂಕಾಲ ಹೊತ್ತು ದೀಪ ಉರಿಸಿ ಸ್ತೋತ್ರವನ್ನು ಮಾಡುವಾಗ ಬರಬಹುದು. ನನಗೆ ಈಗ ತಕ್ಷಣದಲ್ಲಿ ನೆನಪಾಗ್ತಾ ಇಲ್ಲ, ಆಯ್ತಾ? ಅಂತ ಯಾವುದೇ ಶ್ಲೋಕಗಳನ್ನು ಹೇಳುವಾಗ ಈ ರೀತಿ ಬಂದರೆ ಅದನ್ನು ಬಿಡಿಸಿ ಹೇಳಬೇಕು, ಗೊತ್ತಾಯ್ತಾ? ಇದೆಲ್ಲವೂ ಸಮರ್ಪಣೆ ಮಾಡುವುದು. ನಾವು ಯಾರಿಗೆ ಸಮರ್ಪಣೆ ಮಾಡು ನೋಡುವ? ಶ್ರೀರಾಮಕೃಷ್ಣ ಅರ್ಪಣಮಸ್ತು.